ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕೆಂಪೇಗೌಡ ಪ್ರತಿಮೆಯ ಅನಾವರಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಮೆಯ ಬಳಿಯಲ್ಲೇ ಬಂದು ನಿಂತು ಆ ದೃಶ್ಯವನ್ನ ನೇರ ಪ್ರಸಾರದಲ್ಲಿ ನ್ಯೂಸ್ ಪರ್ಸ್ನ ಮೂಲಕ ತಾವು ಗಮನಿಸ್ತಾ ಇದ್ದೀರಿ. ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 108 ಅಡಿ ಎತ್ತರದ ಭವ್ಯ ಪ್ರತಿಮೆ, 100 ಟನ್ನಷ್ಟು ಕಂಚನ್ನ ಬಳಕೆ ಮಾಡಲಾಗಿದೆ, 120 ಟನ್ನಷ್ಟು ಉಕ್ಕನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸರಿಸುಮಾರು 3000 ಕಿಲೋಮೀಟರ್ ದೂರದಿಂದಲೂ ಕೂಡ ಇದಕ್ಕೆ ಬೇಕಾದಂತಹ ಬಿಡಿಭಾಗಗಳನ್ನ ಹಾಗೆ ಈ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನ ಬಳಸಿಕೊಳ್ಳಲಾಗಿರೋದು. ಹಾಗೆ ಪ್ರತಿಮೆಯನ್ನ ನಿರ್ಮಾಣ ಮಾಡಲಿಕ್ಕೆ ಬರೋಬ್ಬರಿ 14 ತಿಂಗಳ ಶ್ರಮವನ್ನ ವಹಿಸಿದ್ದಾರೆ ನೋಯ್ಡಾದ ಶಿಲ್ಪಿ ಸುತಾರ್ ಅವರು. ಅವರ ಇಡೀ ಕುಟುಂಬ ಈ ಒಂದು ಏನು ಪ್ರತಿಮೆ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿರತಕ್ಕಂಥದ್ದು. ಇದರ ತಳಪಾಯ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಮೋದಿ ಅವರು ನಿಂತಿದ್ದ ಜಾಗವನ್ನ ನಾವು ಗಮನಿಸ್ತಾ ಇದ್ವಲ್ಲ, ಇದೇ ಬರೋಬ್ಬರಿ 18 ಅಡಿ ಎತ್ತರ ಇದೆ. 84ರಿಂದ 85 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಪ್ರತಿಮೆ ಇದು. ಹಾಗೆ ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಪ್ರತಿಮೆಯ ಸುತ್ತಲೂ 23 ಎಕರೆ ಜಾಗದಲ್ಲಿ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ನಾವು ಖಡ್ಗವನ್ನ ಗಮನಿಸ್ತಾ ಇದ್ದೀವಿ. ಕೆಂಪೇಗೌಡರ ಕೈಯಲ್ಲಿರುವಂತಹ ಖಡ್ಗವೇ ಬರೋಬ್ಬರಿ 4 ಟನ್ನಷ್ಟು ತೂಗುತ್ತೆ ಈ ಒಂದು ಖಡ್ಗ. ಇದರ ಇಂಥ ಅನೇಕ ವಿಶಿಷ್ಟತೆಗಳನ್ನ ಹೊಂದಿರುವಂತಹ ಕೆಂಪೇಗೌಡರ ಈ ಕಂಚಿನ ಬಾನೆತ್ತರದ ಪ್ರತಿಮೆಯ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಕಾರ್ಯಕ್ರಮವಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕೂಡ. ಈ ಒಂದು ಭಾಷಣ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ. ಎಲೆಕ್ಷನ್ ವರ್ಷ ಹೇಳಿ ಕೇಳಿ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕನಿಷ್ಠ ತಿಂಗಳಿಗೊಂದು ಬಾರಿ ಆದರೂ ಬೇರೆ ಬೇರೆ ಕಾರ್ಯಕ್ರಮದ ನೆಪ ನಿಮಿತ್ತವಾಗಿ ಬೆಂಗಳೂರಿಗೆ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಕರೆಸಬೇಕು ಅನ್ನೋ ಪ್ರಯತ್ನವನ್ನ ಸತತವಾಗಿ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಾಡಲಿರುವ ಭಾಷಣ ಕೂಡ ಚುನಾವಣಾ ವರ್ಷ ಆಗಿರೋ ಕಾರಣಕ್ಕೂ ಜೊತೆಗೆ ಅಭಿವೃದ್ಧಿಯ ಕಾರ್ಡನ್ನ ಬಳಕೆ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಭಾಷಣ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸ್ವಲ್ಪ ಹಿಂಗೆ ಬಂದ್ಬಿಟ್ಟಿಲ್ಲ ಗ್ಯಾಪಲ್ಲಿ ಮೊಬೈಲ್ ಜನ ಬಿಟ್ಟು ವೇಸ್ಟ್ ಮಾಡಲ್ಲ. ಹೋದ್ರು ಬಿಡಪ್ಪ, ಹೋದ್ರಷ್ಟೇ. ಬಂತೇನಪ್ಪ ಅಷ್ಟೇ, ಜೂಮ್ ಆಗೋದು ಅಷ್ಟೇ. ಪ್ರತಿಮೆಯ ನಿರ್ಮಾಣ ಮಾಡಲಿಕ್ಕೇನೆ ಬರೋಬ್ಬರಿ 60ಕ್ಕೂ ಹೆಚ್ಚು ಕೋಟಿಗಳ ವ್ಯಯ ಆಗಿದೆ. ಓವರಾಲ್ ಆ ಥೀಮ್ ಪಾರ್ಕ್ ಹಾಗೆ ಕೆಂಪೇಗೌಡರ ಸ್ಟ್ಯಾಚುವಿನ ಸುತ್ತಮುತ್ತಲ ಪರಿಸರವನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲಿಕ್ಕೆ 85 ಕೋಟಿಯಷ್ಟು ವೆಚ್ಚವನ್ನ ಮಾಡುವ ಈ ಒಂದು ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ. ಹಾಗೆ ಈ ಥೀಮ್ ಪಾರ್ಕ್ನ ವಿಶೇಷತೆ ಇನ್ನೇನು ಅಭಿವೃದ್ಧಿ ಆಗ್ತಾ ಇದೆ, ಇದರ ಲೋಕಾರ್ಪಣೆ ಕೂಡ ಇವತ್ತಾಗಿದೆ ಅಫಿಷಿಯಲಿ. ಇದು ಈ ಒಂದು ಥೀಮ್ ಪಾರ್ಕ್ ಹಾಗೆ ಪ್ರತಿಮೆ ಜಾಗ ಏನಿದೆ ಇಲ್ಲಿಗೆ 31 ಜಿಲ್ಲೆಗಳಿಂದಲೂ ಕೂಡ ಮಣ್ಣನ್ನು ತರಿಸಲಾಗಿದೆ, ಮೃತ್ತಿಕೆ ಸಂಗ್ರಹ ಮಾಡಲಾಗಿದೆ. ಹಾಗೆ ಇದು ಕಂಪ್ಲೀಟ್ ಆಗಿ ತಯಾರಾದ ನಂತರದಲ್ಲಿ ಈ ಥೀಮ್ ಪಾರ್ಕ್ನಲ್ಲಿ ಬಿಸ್ನೆಸ್ ಪಾರ್ಕ್ ಇರುತ್ತೆ, ಹೋಟೆಲ್ಗಳಿರುತ್ತೆ, ಭವ್ಯವಾದ ಕ್ರೀಡಾಂಗಣವನ್ನು ಒಳಗೊಳ್ಳುತ್ತೆ. ಹಾಗೆ ಸಿನಿಮಾ ಥಿಯೇಟರ್ಗಳು, ರಂಗಭೂಮಿ, ಹಾಗೆ 9000 ಮಂದಿಯ ಸಾಮರ್ಥ್ಯವನ್ನ ಹೊಂದಿರುವ ಸಭಾಂಗಣ ಕೂಡ ಈ ಕೆಂಪೇಗೌಡ ಥೀಮ್ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಪ್ರಮುಖವಾಗಿ ಕೆಂಪೇಗೌಡರ ಜೀವನ, ಅವರ ಸಾಧನೆ, ಬೆಂಗಳೂರಿನ ಇತಿಹಾಸ ಇದೆಲ್ಲವನ್ನ ಕೂಡ ಬಿಂಬಿಸುವಂತಹ ಥೀಮ್ ಪಾರ್ಕ್ನ ನಿರ್ಮಾಣ ಕಾರ್ಯ ಕೂಡ ಇದೇ ಜಾಗದಲ್ಲಿ ಆಗ್ತಾ ಇದೆ. ಕೆಂಪೇಗೌಡರ ಈ ಒಂದು ಪ್ರತಿಮೆ ಏನು ಇನಾಗ್ರೇಟ್ ಆಗಿದೆ, ಇದರ ಸುತ್ತಮುತ್ತಲ 23 ಎಕರೆ ಜಾಗದಲ್ಲಿ ಕೆಂಪೇಗೌಡರ ಹೆಸರಿನಲ್ಲೇ ಥೀಮ್ ಪಾರ್ಕ್ ರೆಡಿ ಆಗ್ತಾ ಇರೋದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ ಬೆಂಗಳೂರಿನ ಏರ್ಪೋರ್ಟ್ ಅನ್ನ ಬಳಕೆ ಮಾಡಿಕೊಳ್ಳುವ ಕಾರಣ ಅವರೆಲ್ಲರಿಗೂ ಕೂಡ ಬೆಂಗಳೂರಿನ ಇತಿಹಾಸ, ಇಲ್ಲಿನ ಸಂಸ್ಕೃತಿ, ಹಾಗೆ ಕೆಂಪೇಗೌಡರ ಜೀವನ, ಅವರ ಸಾಧನೆ, ಬೆಂಗಳೂರು ನಿರ್ಮಾಣದಲ್ಲಿ ಅವರ ಪಾತ್ರ ಇದೆಲ್ಲವೂ ಕೂಡ ಅವರ ಗಮನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ
ವಿಶಿಷ್ಟವಾಗಿ ಈ ಒಂದು ಥೀಮ್ ಪಾರ್ಕ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಹಾಗೆ ಭವ್ಯವಾದ ಪ್ರತಿಮೆಯ ಲೋಕಾರ್ಪಣೆ ಕೂಡ ಇವತ್ತು ಮಾಡಲಾಗಿದೆ. ಇನ್ನು ಈ ಒಂದು ಪ್ರತಿಮೆ ಕೂಡ ಅನೇಕ ವೈಶಿಷ್ಟ್ಯತೆಗಳನ್ನ ಒಳಗೊಂಡಿರೋದು. ನಾನಾಗಲೇ ಹೇಳ್ತಾ ಇದ್ದೆ, ಅವರ ಕೈಯಲ್ಲಿರುವ ಖಡ್ಗವೇ, ಕೆಂಪೇಗೌಡರ ಕೈಯಲ್ಲಿರುವ ಖಡ್ಗವೇ ಬರೋಬ್ಬರಿ 4 ಟನ್ನಷ್ಟು ತೂಕ ಇದೆ. ಇಡೀ ಪ್ರತಿಮೆಯ ನಿರ್ಮಾಣ ಮಾಡಲಿಕ್ಕೆ 100ಕ್ಕೂ ಅಧಿಕ ಟನ್ನಷ್ಟು ಕಂಚನ್ನ ಹಾಗೆ 120 ಟನ್ನಷ್ಟು ಸ್ಟೀಲನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಖುದ್ದು ಸಚಿವ ಅಶ್ವಥ್ ನಾರಾಯಣ್ ಅವರು ವಿಶೇಷವಾಗಿ ಈ ಪ್ರತಿಮೆಯ ವಿವರಣೆಯನ್ನು ನೀಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಭೂಕಂಪನವಾದರೂ ಕೂಡ ಈ ಪ್ರತಿಮೆಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿಶಿಷ್ಟವಾದ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಈ ಒಂದು ಪ್ರತಿಮೆಯ ಅಡಿಪಾಯವನ್ನು ಏನು ನಿರ್ಮಾಣ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಸಿಮೆಂಟ್, ಅದು ಕೂಡ ವಿಶಿಷ್ಟವಾದದ್ದು. ಟೆಂಪರೇಚರ್ ಕಂಟ್ರೋಲ್ಡ್ ಸಿಮೆಂಟನ್ನು ಅಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ರಾಮ್ ಸುತಾರ್ ಅವರು ಈ ಪ್ರತಿಮೆಯ ನಿರ್ಮಾತೃ, ವಿಶ್ವವಿಖ್ಯಾತ ಗಳಿಸಿರುವ ಶಿಲ್ಪಿ ಇವರು. ರಾಮ್ ಸುತಾರ್ ಅವರ ಅದ್ಭುತವಾದ ಪರಿಕಲ್ಪನೆ ಹಾಗೆ ಅವರ ಪರಿಶ್ರಮದಿಂದ ನಿರ್ಮಾಣವಾಗಿರುವ ಈ ಒಂದು ಕಂಚಿನ ಪ್ರತಿಮೆಯನ್ನು ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಲೆ ಎತ್ತಿರುವ ನಾಡಪ್ರಭು ಕೆಂಪೇಗೌಡರ ಭವ್ಯ ಪ್ರತಿಮೆಯ ಲೋಕಾರ್ಪಣೆ ಕಾರ್ಯಕ್ರಮ ಇದಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಇನ್ನು ಕೆಂಪೇಗೌಡ ಪ್ರತಿಮೆಯ ವಾಕ್ ಪಾತ್ ಏನಿದೆ, ಸಾರ್ವಜನಿಕರು ನಡೆದಾಡುವ ಆ ಮಾರ್ಗ, ಪಾದಚಾರಿ ಮಾರ್ಗ ಏನಿದೆ, ಇಲ್ಲಿ ವಿಶಿಷ್ಟವಾದ 4 ಮ್ಯೂರಲ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಬಾಗಲೂರು ಕಾಲಭೈರೇಶ್ವರ ಹಾಗೆ ಕೆಂಪೇಗೌಡರು ತಮ್ಮ ಸಮಸ್ತ ಮಂತ್ರಿ ಮಂಡಲದ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡ್ತಿರುವ ಸಂದರ್ಭದ ಮ್ಯೂರಲ್ ಸೇರಿದಂತೆ ಒಟ್ಟು 4 ಮ್ಯೂರಲ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಕೆಂಪೇಗೌಡ ಪ್ರತಿಮೆಯನ್ನು ನೋಡಲಿಕ್ಕೆ ಸಾಗುವ ಪಾದಚಾರಿ ಮಾರ್ಗದಲ್ಲಿ. ಇನ್ನು ಈ ಒಂದು ಪ್ರತಿಮೆಯನ್ನು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ಪ್ರಗತಿಯ ಪ್ರತಿಮೆ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಇಡೀ ಬೆಂಗಳೂರಿನ ಅಭಿವೃದ್ಧಿ ಹಾಗೆ ಪ್ರಗತಿಯ ದೂರದೃಷ್ಟಿಯನ್ನ ಹೊಂದಿದ್ದಂತಹ ನಾಡಪ್ರಭು ಕೆಂಪೇಗೌಡರ ಹೆಸರಿಗೆ ಅನ್ವಯವಾಗುವಂತಹ ಪ್ರತಿಮೆ ಇದಾಗಿದೆ ಅನ್ನೋ ಕಾರಣಕ್ಕೆ, ಹಾಗೆ ಬೆಂಗಳೂರಿನ ಮುಂದಿನ ಪ್ರಗತಿಯನ್ನ ಕೂಡ, ಮುಂದಾಗಲಿರುವ ಅಭಿವೃದ್ಧಿಯನ್ನ ಕೂಡ ಈ ಒಂದು ಪ್ರತಿಮೆ ಸೂಚಿಸುತ್ತೆ ಅನ್ನೋ ಅರ್ಥದಲ್ಲಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ, ಪ್ರಗತಿಯ ಪ್ರತಿಮೆ ಅಂತ ಹೇಳಿ ಇದಕ್ಕೆ ಹೆಸರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಂಚಿನ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರೋದು. ಆ ಸಂದರ್ಭದ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಪ್ರತಿಮೆಯ ಸುತ್ತಲೂ ನಿರ್ಮಾಣವಾಗ್ತಾ ಇರುವ ಕೆಂಪೇಗೌಡ ಥೀಮ್ ಪಾರ್ಕ್ ಇದು ಮತ್ತಷ್ಟು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಿರಿಮೆಯನ್ನ ಹೆಚ್ಚಿಸುತ್ತೆ ಅನ್ನೋ ಉದ್ದೇಶ ಹೊಂದಿರಲಾಗಿರೋದು. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಚುನಾವಣಾ ವರ್ಷ, ಹೀಗಾಗಿ ಸರ್ಕಾರವನ್ನು ನಡೆಸ್ತಾ ಇರುವ ಬಿಜೆಪಿ ಪಕ್ಷ ಕೂಡ ಈ ಒಂದು ಕಾರ್ಯಕ್ರಮ, ಅದರಲ್ಲೂ ಕೆಂಪೇಗೌಡ ಪ್ರತಿಮೆಯ ಅನಾವರಣ ಹಾಗೆ ಥೀಮ್ ಪಾರ್ಕ್ ನಿರ್ಮಾಣ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನ ಲೋಕಾರ್ಪಣೆ, ಇದೆಲ್ಲ ಕಾರ್ಯವನ್ನ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದು, ಅದು ಸಾಕಾರಗೊಂಡಿದೆ ಕೂಡ. ಚುನಾವಣಾ ವರ್ಷವಾಗಿರೋದ್ರಿಂದ ಇದರಿಂದ ರಾಜಕೀಯ ಲಾಭವೂ ಕೂಡ ಒಂದಷ್ಟು ಆಗಬಹುದು ಅನ್ನೋ ನಿರೀಕ್ಷೆ. ಇದೇ ಕಾರಣಕ್ಕೆ ಕಳೆದ 2-3 ದಿನಗಳಿಂದ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇನ್ಕ್ಲೂಡಿಂಗ್ ಬಿಜೆಪಿ ಅಲ್ಲಿನ ನಾಯಕರು ಮಾತನಾಡ್ತಿರುವ ಮಾತುಗಳನ್ನು ನಾವು ಗಮನಿಸ್ತಾ ಇದ್ವಿ. ಕ್ರೆಡಿಟ್ ಫಾರ್ ಒಂದು ರೀತಿಯಲ್ಲಿ ಈ ಕೆಂಪೇಗೌಡ ಪ್ರತಿಮೆ ವಿಚಾರಕ್ಕೂ ಕೂಡ ಆಗ್ತಿರೋದನ್ನು ನಾವು ಗಮನಿಸಿದ್ವಿ. ಈ ರಾಜಕೀಯ ವಾಕ್ಸಮರದ ಹೊರತಾಗಿ ನಾವು ಗಮನಿಸೋದಾದ್ರೆ ನೋ ಡೌಟ್ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಕೆಂಪೇಗೌಡ ಸ್ಟ್ಯಾಚ್ಯೂ 108 ಅಡಿಗಳ ಹಾಗೆ ವಿಶ್ವ ದಾಖಲೆಗೆ ಕಾರಣವಾಗಿರುವ ಈ ಪ್ರತಿಮೆ, ಹಾಗೆ ಅದರ ಸುತ್ತಲೂ ನಿರ್ಮಾಣವಾಗ್ತಾ ಇರುವ ಥೀಮ್ ಪಾರ್ಕ್, ಹಾಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಇವೆಲ್ಲವೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಹಾಗೆ ಪ್ರವಾಸೋದ್ಯಮ ದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಕೊಡುಗೆಯನ್ನ ನೀಡುವ ನಿರೀಕ್ಷೆಯನ್ನ ಹೊಂದಲಾಗಿದೆ. 22,000 ಹಳ್ಳಿಗಳಿಂದ ಮಣ್ಣನ್ನು ತರಿಸಲಾಗಿದೆ. ವಿಶೇಷವಾಗಿ ಮೃತ್ತಿಕೆ ಸಂಗ್ರಹ ಕಾರ್ಯಕ್ರಮವನ್ನೇ ಮಾಡಲಾಗಿತ್ತು ಬೇರೆ ಬೇರೆ ಭಾಗಗಳಿಂದ. ಅದರಲ್ಲೂ ಕರ್ನಾಟಕದಲ್ಲಿ ಸಾಕಷ್ಟು ಖ್ಯಾತಿಯನ್ನ ಹೊಂದಿರುವ ವ್ಯಕ್ತಿಗಳ ಜನ್ಮಸ್ಥಳಗಳಾಗಿರಬಹುದು ಅಥವಾ ಪ್ರವಾಸೋದ್ಯಮ ದೃಷ್ಟಿಯಿಂದ ಆಕರ್ಷಣೆಗೆ ಕಾರಣವಾಗಿರುವ ಅನೇಕ ಪ್ರದೇಶಗಳಾಗಿರಬಹುದು, ಆ ಭಾಗದಿಂದ ಮಣ್ಣನ್ನು ಸಂಗ್ರಹ ಮಾಡಲಾಗಿದೆ. ಈ ಥೀಮ್ ಪಾರ್ಕ್ನಲ್ಲಿ ಆ ಮಣ್ಣನ್ನು ಬಳಕೆ ಮಾಡಿಕೊಳ್ಳುವ ಉದ್ದೇಶವನ್ನ ಹೊಂದಲಾಗಿದೆ. ಇನ್ನು ಥೀಮ್ ಪಾರ್ಕ್ನ ವಿಶೇಷತೆಗಳನ್ನು ನಾನು ಆಗಲೇ ವಿವರಿಸ್ತಾ ಇದ್ದೆ.
ಕೇವಲ ಇಲ್ಲಿ ಕೆಂಪೇಗೌಡರ ಜೀವನ, ಅವರ ಸಾಧನೆ, ಹಾಗೆ ಬೆಂಗಳೂರು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಟ್ಟ ಪರಿಶ್ರಮಗಳನ್ನ ಬಿಂಬಿಸೋದು ಮಾತ್ರ ಅಲ್ಲ, ಭವಿಷ್ಯದ ದೃಷ್ಟಿಯಿಂದ ಬಿಸ್ನೆಸ್ ಆಂಗಲ್ನಲ್ಲಿ, ಆರ್ಥಿಕ ದೃಷ್ಟಿಕೋನದಿಂದ ಕೂಡ ಬೆಂಗಳೂರಿಗೆ ಲಾಭದಾಯಕ, ಆ ಮೂಲಕ ರಾಜ್ಯಕ್ಕೆ ಲಾಭದಾಯಕ ಆಗಬಲ್ಲಂತಹ ಅನೇಕ ವ್ಯವಸ್ಥೆಯನ್ನ ಕೂಡ ಈ ಥೀಮ್ ಪಾರ್ಕ್ನಲ್ಲಿ ಮಾಡುವ ಇರಾದೆಯನ್ನ ಹೊಂದಲಾಗಿದೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಬಿಸ್ನೆಸ್ ಪಾರ್ಕ್ಗಳಾಗಿರಬಹುದು, ಅಥವಾ ಸಭಾಂಗಣ ಆಗಿರಬಹುದು, ಸಿನಿಮಾ ಥಿಯೇಟರ್ಗಳಾಗಿರಬಹುದು, ರಂಗಭೂಮಿ ಆಗಿರಬಹುದು, ಇದೆಲ್ಲದರ ನಿರ್ಮಾಣವನ್ನು, ಹೋಟೆಲ್ಗಳನ್ನು, ಐಷಾರಾಮಿ ಹೋಟೆಲ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಹಾಗೆ ವಾಣಿಜ್ಯ ಸಂಕೀರ್ಣಗಳನ್ನು ಕೂಡ ನಿರ್ಮಾಣ ಮಾಡುವ ಇರಾದೆಯನ್ನ ಹೊಂದಲಾಗಿದೆ. ಅದರ ನಿರ್ಮಾಣ ಕಾರ್ಯ ಕೂಡ ಈಗ ಪ್ರಗತಿಯಲ್ಲಿದೆ. ಅದರ ಮೊದಲ ಭಾಗವಾಗಿ ಲೋಕಾರ್ಪಣೆ ಕಾರ್ಯ, ಅದರಲ್ಲೂ ಈ ಸ್ಟ್ಯಾಚುವಿನ ಲೋಕಾರ್ಪಣೆ ಕಾರ್ಯವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಮಾಡಿಸಲಾಗಿದೆ. 84ರಿಂದ 85 ಕೋಟಿ ವೆಚ್ಚ, ಅಂದಾಜು ವೆಚ್ಚದಲ್ಲಿ ಈ ಪುತ್ಥಳಿ ಹಾಗೆ ಥೀಮ್ ಪಾರ್ಕ್ನ ನಿರ್ಮಾಣ ಕಾರ್ಯ ಆಗ್ತಾ ಇರೋದು. 22,000 ಹಳ್ಳಿ ಹಾಗೆ ಪಟ್ಟಣಗಳ ಮಣ್ಣನ್ನ ಈ ಥೀಮ್ ಪಾರ್ಕ್ನ ನಿರ್ಮಾಣ ಕಾರ್ಯದಲ್ಲಿ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇವಲ ಈ ಪ್ರತಿಮೆ ನಾವೇನು ಗಮನಿಸ್ತಾ ಇದ್ದೀವಿ, ಬಾನೆತ್ತರದಲ್ಲಿ ತಲೆ ಎತ್ತಿ ನಿಂತಿರುವಂತಹ ಕೆಂಪೇಗೌಡರ ಕಂಚಿನ ಪ್ರತಿಮೆ, ಈ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೇನೆ ಬರೋಬ್ಬರಿ 64 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ. ಇನ್ನು ಪ್ರತಿಮೆಯನ್ನ ನಿರ್ಮಾಣ ಮಾಡಿರುವವರು ವಿಶ್ವವಿಖ್ಯಾತ ಶಿಲ್ಪಿ ನೋಯ್ಡಾದ ರಾಮ್ ಸುತಾರ್ ಅವರು. ಈ ಪ್ರತಿಮೆಯಿಂದ ನಾಡಪ್ರಭುವಿನ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಅಂತ ಹೇಳಿ ಕೂಡ ಉದ್ದೇಶವನ್ನ ಹೊಂದಲಾಗಿದೆ. 108 ಅಡಿಗಳ ಎತ್ತರದ ಕಂಚಿನ ಪ್ರತಿಮೆ. ಭಾರತದ ಯಾವ ನಗರದಲ್ಲೂ ಕೂಡ ನಗರ ನಿರ್ಮಾತೃವಿನ ಇಷ್ಟು ಎತ್ತರದ ಪ್ರತಿಮೆ ಇಲ್ಲ ಅನ್ನೋದು ಒಂದು ಹೆಗ್ಗಳಿಕೆ. ಜೊತೆಗೆ 108 ಅಡಿಯ ಕಂಚಿನ ಪ್ರತಿಮೆ ಆಗಿರುವ ಕಾರಣಕ್ಕೆ ಇದು ವಿಶ್ವ ದಾಖಲೆಗೂ ಕೂಡ ಕಾರಣವಾಗ್ತಾ ಇರೋದು. ಹಾಗೆ 84 ಕೋಟಿ ವೆಚ್ಚದಲ್ಲಿ, ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಪ್ರತಿಮೆ, ಹಾಗೆ ಥೀಮ್ ಪಾರ್ಕ್ ಕೂಡ ಇದಾಗಲಿದೆ. ಇನ್ನು ವಿಮಾನ ನಿಲ್ದಾಣದ ಹೆಬ್ಬಾಗಿಲಲ್ಲೇ ಈ ಒಂದು ಬಾನೆತ್ತರದ ಪ್ರತಿಮೆ ಇರೋದ್ರಿಂದಾಗಿ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಿ ಬರುವ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬರ ಗಮನವನ್ನು ಕೂಡ ಈ ಒಂದು ಪ್ರತಿಮೆ ಸೆಳೆಯಲಿದೆ. 100 ಟನ್ನಷ್ಟು ಕಂಚು, 120 ಟನ್ನಷ್ಟು ಉಕ್ಕನ್ನ ಬಳಕೆ ಮಾಡಿಕೊಂಡು ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಪ್ರತಿಮೆ ಅನಾವರಣ ಸಂದರ್ಭದ ದೃಶ್ಯವನ್ನ ನಾವು ಮತ್ತೊಮ್ಮೆ ಗಮನಿಸ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅವರು, ಹಾಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಅನಾವರಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಕೇವಲ 6 ತಿಂಗಳ ಅಂತರದಲ್ಲೇ 3ನೇ ಬಾರಿಗೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಚುನಾವಣಾ ವರ್ಷವಾಗಿರೋದ್ರಿಂದ ಈ ಮೋದಿ ಮ್ಯಾಜಿಕ್ ಅನ್ನೋದು ಕಳೆದ ಚುನಾವಣೆಗಳಲ್ಲಿ ವರ್ಕ್ ಆಗಿದೆ. ಬೇರೆ ಬೇರೆ ರಾಜ್ಯದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದರ ಪ್ರಭಾವ, ಪರಿಣಾಮಗಳನ್ನ ಕಾಣಲಿಕ್ಕೆ ಸಿಕ್ಕಿರೋದ್ರಿಂದ ರಾಜ್ಯ ಬಿಜೆಪಿ ಪಾಳೆಯ ಕೂಡ ಪ್ರತಿ ಬಾರಿ ರಾಷ್ಟ್ರೀಯ ಮಟ್ಟದ ನಾಯಕರು, ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರು ಆಗಮಿಸಿದ ಸಂದರ್ಭದಲ್ಲಿ ಈ ಮತಗಳ ಕ್ರೋಢೀಕರಣ ವಿಚಾರದಲ್ಲಿ ಒಂದಷ್ಟು ಅನುಕೂಲಗಳು ಆಗಬಹುದು ಅನ್ನೋ ಅಂದಾಜನ್ನ ಹೊಂದಿದ್ದಾರೆ. ಹೀಗಾಗಿ ತಿಂಗಳಿಗೆ 1 ಬಾರಿಯಾದರೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸಿಕೊಳ್ಳುವ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇರೋದು. ಅದರ ಭಾಗವಾಗಿ 6 ತಿಂಗಳ ಅಂತರದಲ್ಲಿ 3ನೇ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ್ದಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾದ ಮಾತುಗಳನ್ನು ಆಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್.